ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ದೊಡ್ಡ ಮೀನಿನ ಸಾರು ಮಾಡುವ ರೆಸಿಪಿಯನ್ನು ನೋಡೋಣ. ಈ ಮೀನಿಗೆ ನಾವು ತುಳುವಲ್ಲಿ ತಂದವ್ ಅಂತ ಹೇಳ್ತೇವೆ. ನನಗೆ ಇದರ ಕನ್ನಡ ಹೆಸರು ಗೊತ್ತಿಲ್ಲ. ನಿಮ್ಗೆ ಯಾರಿಗಾದರೂ ಇದರ ಕನ್ನಡ ಹೆಸರು ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಇದು ಮೀನು ಕಲ್ಲಿನ ಹತ್ರ ಇರುವಂತಹ ಮೀನು. ಜಾಸ್ತಿಯಾಗಿದ್ದು ಕಲ್ಲಿನ ಹತ್ರನೇ ಇರ್ತದೆ ಈ ಮೀನು. ಇದರ ತಲೆ ಹತ್ರ ಒಂದು ಬಿಳಿಯಾದಂತಹ ಕಲ್ಲು ಸಹ ಉಂಟು. ಈ ಮೀನು ಸ್ಪೆಷಲಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮಲ್ಲಿ ತುಂಬಾನೇ ರುಚಿಯಾಗಿರ್ತದೆ. ಇದರಲ್ಲಿ ಜಾಸ್ತಿ ಫ್ಯಾಟ್, ಪಸೆ, ಚರ್ಬಿ ಅಂಶ ಇರ್ತದೆ. ಇದರ ಗಸಿ, ಇದಕ್ಕೆ ಸ್ವಲ್ಪ ಹುಳಿ ಖಾರ ಜಾಸ್ತಿ ಇರಬೇಕು. ಈ ಮೀನಿಗೆ ತುಂಬಾನೇ ಟೇಸ್ಟಿಯಾಗಿರ್ತದೆ ಈ ಮೀನು. ನೀವು ಒಂದ್ಸತಿ ತಿಂದರೆ ಮತ್ತೊಮ್ಮೆ ತಿನ್ಬೇಕಂತ ಅನಿಸ್ತದೆ ಇದರ ಗಸಿಯನ್ನು. ಸೊ ನೀವೆಲ್ಲರೂ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಇದು ಮಸಾಲವನ್ನು ನೀವು ಬೇರೆ ಸಹ ದೊಡ್ಡ ಮೀನಿಗೆ ಈ ರೀತಿ ನೀವು ಮಾಡ್ಬೋದು. ಒಂದು ವೇಳೆ ಈ ಮೀನು ನಿಮಗೆ ಸಿಕ್ಕಲಿಲ್ಲ ಆದರೆ ಬೇರೆ ದೊಡ್ಡ ಮೀನು ಸಹ ನೀವು ಮಾಡ್ಬೋದು. ಹಾಗೆ ನನಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೀನ್ ಗಸಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ. ಇಲ್ಲಿ ಒಂದು ದೊಡ್ಡ ಈರುಳ್ಳಿ, ಅನಿಯನ್, 10 ಎಸಳು, 10 ಎಸಳು ಗಾರ್ಲಿಕ್, ಬೆಳ್ಳುಳ್ಳಿ. ಇದು ತಂದವ ಮೀನು ನೋಡಿ, ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಹೇಳಿದೆ ನಿಮ್ಮ ಹತ್ರ ತಲೆ ಹತ್ರ ಕಲ್ಲಿನ ಹತ್ರ ಇರ್ತದೆ ಅಂತ, ಬಿಳಿಯಾದ ಕಲ್ಲು. ಮತ್ತೆ 4 ಟೇಬಲ್ ಸ್ಪೂನ್ ಅಷ್ಟು ಜಾರಿಗೆ ನೀರು. ಇದನ್ನು ನಾನು 3 ಗಂಟೆ ನೆನೆಸಿಟ್ಕೊಂಡಿದ್ದೇನೆ ನೀರಲ್ಲಿ. ಜಾರಿಗೆಯನ್ನು ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ 3 ಗಂಟೆ. ಇದು ಜಾರಿಗೆ ನೀರು ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಈ ದೊಡ್ಡ ಮೀನಿಗೆ. ಒಂದು ವೇಳೆ ನಿಮ್ಮ ಹತ್ರ ಜಾರಿಗೆ ಹುಳಿ ಇಲ್ಲ ಇದ್ರೆ ನೀವು ಟ್ಯಾಂಬ್ರಿಂಡ್ ಸಹ ಯೂಸ್ ಮಾಡ್ಬೋದು. ಆದರೆ ನೀವು ಜಾರಿಗೆ ಹುಳಿ ನೀರು ಹಾಕಲಿಕ್ಕೆ ನೋಡಿ, ಈ ದೊಡ್ಡ ಮೀನಿಗೆ ತುಂಬ ರುಚಿಯಾಗಿರ್ತದೆ. ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಧ ಭಾಗದಷ್ಟು ಕೊಕೊನಟ್ ತೆಂಗಿನಕಾಯಿ, ಚಿಟಕಿಯಷ್ಟು ಅರಸಿನ ಟರ್ಮರಿಕ್, 1/4 ಟೀ ಸ್ಪೂನಷ್ಟು ಓವಾ ಅಜ್ವೈನ್, ಅರ್ಧ ಟೀ ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆ, ಅರ್ಧ ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 1 ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್, 3 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, 15ರಿಂದ ನಾನಿಲ್ಲಿ 15 ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆದರೆ ಒಳ್ಳೆ ಆಗ್ತದೆ. ನೀವು 18 ತನಕ ಸಹ ತಗೊಳ್ಬೋದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನನಗೆ ಬೇಕಾಗಿದೆ. ಇದರಲ್ಲಿ ನಾವಿಲ್ಲಿ ಏನು ಗ್ರೀನ್ ಚಿಲ್ಲಿ, ಹಸಿಮೆಣಸು ಯೂಸ್ ಮಾಡೋದಿಲ್ಲ, ಶುಂಠಿ ಬೆಳ್ಳುಳ್ಳಿ. ಇದಕ್ಕೆ ಹಸಿಮೆಣಸು ಮತ್ತು ಶುಂಠಿ ಒಳ್ಳೆದಾಗೋದಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ ಸಾಕು. ನಾವೀಗ ಫ್ಲೇಮ್ ಲೋ ಅಲ್ಲಿಟ್ಟು ಒಂದೊಂದೇ ಮಸಾಲವನ್ನು ಹುರಿದುಕೊಳ್ಳುವ. ಮೊದಲಿಗೆ ಸ್ವಲ್ಪ ಎಣ್ಣೆ ಸೇರಿಸಿ, ಎಣ್ಣೆ ಬಿಸಿ ಆದ ನಂತರ ನಾವು ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈಗ ಸಾಸಿವೆ ಫ್ರೈ ಆಗಿದೆ. ಈಗ ಕೊತ್ತಂಬರಿ ಬೀಜ, ಇದನ್ನು ಸಹ ಸ್ವಲ್ಪ ಲೈಟ್ ಕೆಂಪಾಗ ಫ್ರೈ ಮಾಡ್ಕೊಳ್ಳುವ ಲೋ ಹೀಟಲ್ಲಿ. ಅದರ ಜೊತೆಗೇನೆ ಜೀರಿಗೆ, ಜೀರಾ ಸೀಡ್ಸ್, ಮೇಥಿ, ಅಜ್ವೈನ್, ಓವಾ, ಇದನ್ನೆಲ್ಲ ಒಟ್ಟು ಸೇರಿಸಿ ಲೈಟ್ ಕೆಂಪಾಗ ತನಕ ಫ್ರೈ ಮಾಡ್ಕೊಳ್ಳುವ ಲೋ ಹೀಟಲ್ಲಿ. ಈಗ ಇದು ಲೈಟ್ ಕೆಂಪಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಬೇರೆ ಪ್ಲೇಟಿಗೆ ನಾವು ಈಗ ಟ್ರಾನ್ಸ್ಫರ್ ಮಾಡುವ. ಇದೇ ಸೇಮ್ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸೇರಿಸಿ ಒಣ ಮೆಣಸನ್ನು ನಾವು ಫ್ರೈ ಮಾಡ್ಕೊಳ್ಳುವ. ಇಲ್ಲಿಗ ಮೆಣಸು ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದನ್ನೀಗ ತಂಡಾಗ್ಲಿಕ್ಕೆ ಬಿಡುವ. ಈಗ ಇಲ್ಲಿ ಮಸಾಲೆ ತಂಡಾಗಿದೆ. ಇದಕ್ಕೆ ಅರ್ಧದಷ್ಟು ಈರುಳ್ಳಿ, ಅನಿಯನ್, ಮತ್ತೆ 5 ಎಸಳು ಬೆಳ್ಳುಳ್ಳಿ, ಗಾರ್ಲಿಕ್, 5ರಿಂದ 6 ಎಸಳು ಗಾರ್ಲಿಕ್, ಮತ್ತೆ ಚಿಟಕಿಯಷ್ಟು ಅರಸಿನ ಟರ್ಮರಿಕ್ ಪೌಡರ್. ಆ ನಂತರ ನಾವಿಲ್ಲಿ ನೆನೆಸಿಟ್ಕೊಂಡಂತಹ ಜಾರಿಗೆ ಹುಳಿ ನೀರು, ಈ ನೀರನ್ನು ಸೇರಿಸಿ ನಾವು ಗರಿ ಗರಿಯಾಗಿ ಇದನ್ನು ರುಬ್ಕೊಳ್ಬೇಕು. ಇಲ್ಲಿ ಜಾಸ್ತಿ ಪೇಸ್ಟ್ ಮಾಡಬಾರ್ದು. ಇದು ಮಸಾಲ ಗರಿ ಗರಿಯಾಗಿರ್ಬೇಕು. ದೊಡ್ಡ ಮೀನಿಗೆ ಯಾವತ್ತು ಗರಿ ಗರಿ ಮಸಾಲೆ ಇದ್ರೇನೆ ಒಳ್ಳೇದು. ಈಗ ಮಿಕ್ಸಿ ಜಾರಿಗೆ ಇದೆಲ್ಲ ಮಸಾಲ ಹಾಕಿದ ನಂತರ ಕೊಕೊನಟ್, ತೆಂಗಿನ ತುರಿ ಸಹ ನಾವು ಹಾಕೊಳ್ಳುವ. ಹುಳಿ ನೀರು ಹಾಕೊಂಡೆ ನಾನು, ಜಾರಿಗೆ ಹುಳಿ ನೀರು.
ಈಗ ಇದಕ್ಕೆ ಸ್ವಲ್ಪ ನೀರು ಸಹ ಸೇರಿಸಿ ನಾವಿದನ್ನು ಗರಿ ಗರಿಯಾಗಿ ರುಬ್ಕೊಳ್ಳುವ. ನಮ್ಮ ಮಸಾಲ ರೆಡಿ ಆಗಿದೆ. ಇಲ್ಲಿ ಈ ರೀತಿ ಇರಬೇಕಿದು. ಈಗ ಇಲ್ಲಿ ಮಸಾಲ ಒಳ್ಳೆ ರೀತಿ ಕುದಿ ಬಂದಿದೆ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಂತ ಮೀನನ್ನು ಸೇರಿಸಿಕೊಳ್ಳುವ. ಮಾಂಸ ಫುಲ್ ಮಾಂಸ ಉಂಟು ಮೀನಲ್ಲಿ. ಹೀಗೆ ನಿಧಾನಕ್ಕೆ ಮಿಕ್ಸ್ ಮಾಡಿ ಹೀಗೇನೆ. ಈಗ ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ 15ರಿಂದ 20 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ. ಇದು ಮೀನ್ ಬೇಯ್ತಾ ಇರಲಿ. ಈಗ ಒಂದು ಕುಟ್ಟಣಿಗೆ ನಾವಿಲ್ಲಿ ತೆಗೆದಿಟ್ಕೊಂಡಂತ 5 ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಕೊಕೊನಟ್ ಆಯಿಲ್ ಅನ್ನು ಸೇರಿಸಿ ಈಗ ಇದನ್ನು ನಾವು ಕ್ರಶ್ ಮಾಡ್ಬೇಕು. ಇದನ್ನು ಕುಟ್ಟಣಿಯಲ್ಲಿ ಕ್ರಶ್ ಮಾಡಿ ಇಟ್ಕೊಳ್ಳುವ. ಇದು ಮಿಡ್ಲಲ್ಲಿ ನೀವು ಒಮ್ಮೆ ಬಾಯಿ ತೆಗೆದು ಹೀಗೆ ತಿರುಗಿಸ್ತಾ ಇರ್ಬೇಕು. ಹಾಗೆ ಎಲ್ಲ ಸೈಡ್ ಬೇಯುತ್ತದೆ ಮೀನು. ಈಗ ಇಲ್ಲಿ 20 ಮಿನಿಟ್ ಆಗಿದೆ. ಮೀನು ಒಳ್ಳೆ ರೀತಿ ಬೆಂದಿದೆ. ಫ್ಲೇಮ್ ಈಗ ಆಫ್ ಮಾಡ್ಕೊಳ್ಳಿ. ಒಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡಿ. ಈಗ ಗ್ಯಾಸ್ ಆಫ್ ಮಾಡಿದ ನಂತರ ನಾವಿಲ್ಲಿ ಜಜ್ಜಿಕೊಂಡಿಟ್ಟಂತಹ ಬೆಳ್ಳುಳ್ಳಿ ಮತ್ತೆ ತೆಂಗಿನ ಎಣ್ಣೆ ಕೊಕೊನಟ್ ಆಯಿಲ್, ಗಾರ್ಲಿಕ್ ಮತ್ತೆ ಕೊಕೊನಟ್ ಆಯಿಲ್ ಇದನ್ನು ನಾವು ಹಾಕೊಳ್ಳುವ. ಒಳ್ಳೆ ಟೇಸ್ಟ್ ಆಗ್ತದೆ ಫ್ಲೇವರ್. ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಬಾಯಿ ಮುಚ್ಚಿಬಿಡಿ. ಅಲ್ಲಿಗೆ ನಮ್ದು ಫಿಶ್ ಕರಿ ರೆಡಿ.